ಅನ್ನದಾಸೋಹಿ ಮಲೇಶ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿ ರವಿ ಮಾವಿನಕುಂಟೆ. ದೊಡ್ಡಬಳ್ಳಾಪುರ ತಾಲೂಕಿನ ದುರ್ಗಾ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದಾನಿಗಳ ಸಹಕಾರದೊಂದಿಗೆ ನಡೆಯುತ್ತಿರುವ ನಿರಂತರ ಅನ್ನದಾಸೋಹ ಕಾರ್ಯಕ್ರಮವು 2300ನೇ ದಿನವನ್ನ ಪೂರೈಸಿದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಚಲನಚಿತ್ರ ನಟಿ ಡಾಕ್ಟರ್ ಪಂಕಜ, ಚಲನಚಿತ್ರ ನಟಿ ಮೇಘನಾ ಶೆಟ್ಟಿಗಾರ್, ಚಲನಚಿತ್ರ ನಿರ್ದೇಶಕ ವಿಜಯ್ ಕುಮಾರ್ ಸೇರಿದಂತೆ ಹಲವು ಕನ್ನಡ ಪರ ಸಂಘಟನೆಗಳ ಪ್ರಮುಖರು, ಸ್ಥಳೀಯ ರಾಜಕೀಯ ಪ್ರಮುಖರು, ಕಲಾವಿದರು ಭಾಗವಹಿಸಿದರು. ಈ ವೇಳೆ ಮೂಲತಃ ತಾನೊಬ್ಬ ಬಡವನಾಗಿದ್ದು ದಾನಿಗಳ ನೆರವಿನಿಂದ ಪ್ರತಿನಿತ್ಯ ವಯೋವೃದ್ಧರಿಗೆ, ಕಡುಬಡ ಕುಟುಂಬಗಳಿಗೆ, ಶಾಲಾ ಮಕ್ಕಳಿಗೆ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರ ಅನ್ನದಾಸೋಹ ಮಾಡುತ್ತಿರುವ ಅನ್ನದಾಸೋಹಿ ಮಲ್ಲೇಶ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಬೇಕು ಎಂಬುದು ನನ್ನ ಅಭಿಪ್ರಾಯ ಎಂದು ಖ್ಯಾತ ವಕೀಲರು ಹಾಗೂ ಚಿರಋಣಿ ಕನ್ನಡ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ರವಿ ಮಾವಿನಕುಂಟೆ ತಿಳಿಸಿದ್ದಾರೆ. ಹಿರಿಯ ಚಲನಚಿತ್ರ ನಟಿ ಡಾಕ್ಟರ್ ಪಂಕಜ ಮಾತನಾಡಿ, ದೇಶ ಕಾಯುವ ಯೋಧ, ಶಿಕ್ಷಣ ನೀಡುವ ಶಿಕ್ಷಕರು, ಅನ್ನ ನೀಡುವ ರೈತರಿಗೆ ನಾವು ಗೌರವ ಸಲ್ಲಿಸುತ್ತೇವೆ. ಅಂತೆಯೇ ಪ್ರತಿನಿತ್ಯ ನೂರಾರು ಜನರಿಗೆ ಅನ್ನದಾನ ಮಾಡುವ ಮೂಲಕ ಹಸಿವು ಮುಕ್ತ ಸಮಾಜ ನಿರ್ಮಾಣಕ್ಕೆ ಮುಂದಾಗಿರುವ ಅನ್ನದಾಸೋಹಿ ಮಲ್ಲೇಶ್ ಕಾರ್ಯ ಶ್ಲಾಘನೀಯ. ಅವರಿಗೆ ಉತ್ತಮ ಗೌರವ ಸಲ್ಲಬೇಕು ಎಂದು ಹೇಳಿದ್ದಾರೆ. ಚಲನಚಿತ್ರ ನಟಿ ಮೇಘನಾ ಶೆಟ್ಟಿಗಾರ್ ಮಾತನಾಡಿ, ಈ ಕಾರ್ಯಕ್ರಮವು ಮನಸ್ಸಿಗೆ ಹತ್ತಿರವಾದದ್ದು. ಕಾರಣ ಇಲ್ಲಿ ಪ್ರತಿನಿತ್ಯ ನೂರಾರು ನಿರ್ಗತಿಕ, ಕಡುಬಡವರು, ವಯೋವೃದ್ಧರು, ಮಕ್ಕಳು ತಮ್ಮ ಹಸಿವು ನೀಗಿಸಿಕೊಳ್ಳುತ್ತಾರೆ. ಅಂತೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲೆಂದು ಮಲ್ಲೇಶ್ ಅವರು ದಾನಿಗಳ ನೆರವಿನಿಂದ ಕಲಿಕಾ ಪರಿಕರಗಳನ್ನು ವಿತರಣೆ ಮಾಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅವರ ಈ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಹೇಳಿದ್ದಾರೆ. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಇವತ್ತು ಒಂದು ಉತ್ತಮರ ಸಂಘ ಲೇಸಯ್ಯ ಅನ್ನೋ ಹಾಗೆ ಒಂದು ಉತ್ತಮ ಕೆಲಸ ಮಾಡುವಂತವ್ರ ಜೊತೆ ನಾನು ಬಂದಿದ್ದೀನಿ ಅನ್ಸ್ತಾ ಇದೆ. ಯಾಕೆ ದುಡ್ಡಿರೋರು 10 ರೂಪಾಯಿ ಖರ್ಚು ಮಾಡಕ್ಕೆ ಅಳ್ತಾರೆ, ಮತ್ತೆ ಒಬ್ಬರಿಗೆ ದಾನ ಕೊಡೋಕ್ಕೂ ಅಳ್ತಾರೆ, ಕಷ್ಟ ಅಂದವ್ರಿಗೂ ಸಹಾಯ ಮಾಡಲ್ಲ. ಅಂಥದ್ರಲ್ಲಿ ನಿರಂತರವಾಗಿ 2300 ದಿನನೂ ಅವರು ದಾಸೋಹನ ನಡ್ಸ್ಕೊಂಡ್ ಬಂದಿದ್ದಾರೆ. ಮಲ್ಲೇಶ್ ಅಣ್ಣವರು, ಹಾಗೆ ನಮ್ಮ ಸೆಲ್ವಣ್ಣವರು, ನಮ್ಮ ಜೇನುಗೂಡು ಬಳಗ ಅಂತ ಇವರು ಎಂಥ ಹೆಸರಿಟ್ಕೊಂಡು ಇವರು ಮಾಡ್ತಾ ಇದ್ದಾರೆ. ನನಗೆ ಗೊತ್ತೇ ಇಲ್ಲ ಇಲ್ಲಿ ಈ ಥರ ನಡೀತಾ ಇದೆ ಅಂತ. ನಾನು ಮೈಸೂರಲ್ಲಿ ಇರೋದು. ಸಮುದ್ರದ ನೀರಿಗೂ ಬೆಟ್ಟದ ನಲ್ಲಿಕಾಯಿಗೂ ಎತ್ತಣ ಸಂಬಂಧವಯ್ಯ ಅನ್ನೋ ಹಾಗೆ ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಬಂದು ಸೇರ್ತೀವಿ. ಯಾರೋ ಅಣ್ಣ ತಮ್ಮದ್ರು ನಮ್ಮನ್ನು ಕರೀತಾರೆ ಅಂದರೆ ಕಲಾವಿದನಿಗೆ ಜಾತಿ ಇಲ್ಲ, ಕಲಾವಿದನಿಗೆ ನೆಲೆ ಇಲ್ಲ. ಕಲಾವಿದನ ಯಾರು ಪ್ರೀತಿಸ್ತಾರೋ ಅವ್ರನ್ನೇ ತಂದೆ ತಾಯಿ ಅಂತ ನಂಬಿ ಬದುಕುವಂಥ ವ್ಯಕ್ತಿತ್ವ ಇರೋರು ನಾವು ಕಲಾವಿದರು. ಅಂಥದ್ರಲ್ಲಿ ಇಂಥ ಅಣ್ಣ ತಮ್ಮಂದ್ರು ನಮ್ಮನ್ನ ಕರೆದು, ಅಕ್ಕ ಇಲ್ಲಿ ಬನ್ನಿ, ಒಂದು ಉತ್ತಮವಾದ ಕೆಲಸ ನಡೀತಾ ಇದೆ ನೋಡಿ ಅಂತ ನನ್ನನ್ನು ಕರೆದ್ರು. ತುಂಬ ಖುಷಿ ಆಯಿತು. ಎಷ್ಟೋ ಜನ ಬಡವರಿಗೆ ಊಟ, ಬಟ್ಟೆ ಮತ್ತೆ ಸ್ಯಾರಿಗಳು, ಹೆಣ್ಮಕ್ಳಿಗೆ ಎಲ್ಲಿಂದ ಭಗವಂತ ಕೊಡ್ತಾನೋ ಅದು ನಡೆದಾಡೋ ದೇವರಿದ್ದಂಥ ಈ ಪುಣ್ಯಕ್ಷೇತ್ರ ಸಿದ್ಧಗಂಗಾ ಸ್ವಾಮೀಜಿಯವರು ಸುತ್ತಮುತ್ತ ದಾಸೋಹಗಳು ಎಲ್ಲ ಕಡೆ, ಅದರಲ್ಲೂ ತನಗಿಲ್ಲ ಅಂದ್ರು, ತಾನು ಕಷ್ಟಪಡ್ತಾ ಇದ್ರು ಸಹಿತ ಒಂದು ನೆಲೆ ಇಲ್ಲ ಪಾಪ. ಇಷ್ಟೆಲ್ಲ ಮಾಡೋಂಥ ಇಂಥ ವ್ಯಕ್ತಿತ್ವ ಇರೋರಿಗೆ ಒಂದು ನೆಲೆ ಇಲ್ಲ. ಇಂಥವ್ರಿಗೆ ಸರ್ಕಾರದಿಂದ ಸಪೋರ್ಟ್ ಮಾಡಬೇಕು. ಅದು ಯಾವುದೇ ಸರ್ಕಾರ ಆಗಲಿ, ಸರ್ಕಾರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಇಂಥವ್ರು ಸರ್ಕಾರಗಳೇ ಬರಬೇಕು. ಇಲ್ಲಿ MLA ಸ್ಥಳೀಕರು ಯಾರಿದ್ದಾರೆ ಅವ್ರು ನಿಂತ್ಕೊಂಡು ಇಂಥ ಉತ್ತಮವಾದ ಕೆಲಸ ಮಾಡ್ತಿದ್ಯಪ್ಪ, ನಾನು ಇದೀನಿ, ನಿನ್ಗೆ ಏನು ಬೇಕಪ್ಪ ಸಪೋರ್ಟು ಅಂತ ಹೇಳಿ ಇಲ್ಲಿ MLA ಸ್ಥಳೀಕರು ಯಾರಿದ್ದಾರೆ, ಅದು ಯಾವುದೇ ಪಾರ್ಟಿಯಲ್ಲಿ, ಪಾರ್ಟಿ ಮುಖ್ಯ ಅಲ್ಲ, ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯಾಗಿ ಬಂದು ನಿಂತು ಇಂಥ ಅಣ್ಣ ತಮ್ಮಂದ್ರ ಜೊತೆ ಅವರು ಕೆಲಸ ಮಾಡಬೇಕು. ಅವರು ಆರಂಭ ಮಾಡಿದ್ದಷ್ಟೇ, ಅವ್ರು ಊಟ ಮಾಡೋದಿಲ್ಲ ಬೆಳಗ್ಗೆ ಹೊತ್ತು. ಅವ್ರಿಗೆ ತಿಂಡಿ ಕೊಡೋ ತನಕನೂ ಇವ್ರು ಊಟ ಮಾಡೋದಿಲ್ಲ. ಅವ್ರಿಗೆ ತಿಂಡಿ ಕೊಟ್ಟ ಆದ್ಮೇಲೆ ಊಟ ಮಾಡೋದು. ಎಷ್ಟೋ ಸರಿ ನಾನು ಅವ್ರಿಗೆ ಹೇಳ್ತೀನಿ, ಊಟ ಮಾಡಿ ಸಾ, ನೀವ್ ಚೆನ್ನಾಗಿರಿ ಫಸ್ಟು, ಆಮೇಲೆ ನಂತರ ಎಲ್ಲರನ್ನೂ ನೋಡ್ಬೋದು. ನೀವೇ ಚೆನ್ನಾಗಿಲ್ಲ ಅಂದ್ರೆ, ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ಯಾರು ನೋಡ್ತಾರೆ ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ಅವ್ರು ಫಸ್ಟ್ ಊಟ ಮಾಡ್ಲಿ, ಅವ್ರು ಊಟ ಮಾಡಿ ಆಶೀರ್ವಾದ ಮಾಡಿದ್ರೆ ನಾವು ಊಟ ಮಾಡ್ಬೋದು. ನೀವ್ ಹಿಂಗ್ ಹೇಳ್ತೀರಿ, ಅವ್ರ ಅಮ್ಮನ್ ಡೆಡ್ ಬಾಡಿ ಇಲ್ಲೇ ಇದ್ರು ಅವರು ಜನಕ್ಕೆ ಊಟ ಹಾಕಿ ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಯಾರ ಕೈಲಾಗುತ್ತೆ ಸಾ? ನಮ್ ಕೈಲಾಗುತ್ತಾ? ನೀವ್ ಮಾಡ್ತೀರಾ? ಯಾರ ಕೈಯಿಂದನೂ ಆಗಲ್ಲ. ಅವ್ರು ಮಲ್ಕೊಂಡು ಸತ್ತಿದಾರೆ. ತಾಯಿ ಸತ್ತಾಗ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ದುಃಖ ಆಗುತ್ತೆ ಗೊತ್ತಲ್ಲ ನಿಮಗೆ. ಆ ದುಃಖ ಮರೆ ಮಾಚ್ಕೊಂಡು ಅವ್ರಿಗೆ ಹೋಗಿ ಅನ್ನದಾನ ಮಾಡಿ ಬಂದಿದ್ದಾರೆ. ಇಂಥವ್ರು ಎಲ್ಲಿ ಸಿಗ್ತಾರೆ ಸರ್ ನಮಗೆ? ನಾವು ಇಂಥವ್ರಿಗೆ ಹೇಳ್ಬೇಕು, ನೀನು ಎಂಕರೇಜ್ ಕೊಡ್ಬೇಕು.
ಅದು ಬಿಟ್ಬಿಟ್ಟು ರಾಜಕೀಯದವ್ರು ಏನ್ ಮಾಡಿದ್ರು ರಾಜಕೀಯದವ್ರು? ಇವ್ರ ಮನೆಗ್ ಬಂದು ಒಂದ್ಸಲಿ ಮನೆ ನೋಡ್ಲಿ ಸರ್. ಹೌದು, ಎಲ್ಲರೂ ಹೇಳ್ತಾರೆ ಅವ್ರು ತೋರಿಕೆಗಾಗಿ ಮಾಡ್ತಾರೆ, ತೋರಿಕೆಗಾಗಿ ನೀವು ಮಾಡ್ತೀರಾ ಸರ್? ಒಂದ್ ದಿವಸ ಮಾಡ್ಬೋದು, ನಾವು ಒಂದ್ ತಿಂಗಳು ಮಾಡ್ಬೋದು. 5 ವರ್ಷದಿಂದ ಯಾರು ಮಾಡ್ತಾರೆ ಸರ್? ಅವ್ರ ಹೆಂಡತಿಗೆ ಹುಷಾರಿರಲ್ಲ, ಅವ್ರ ಮಕ್ಳು ಕಾಲೇಜ್ನೆಲ್ಲ ಬಿಡಿಸ್ಬಿಟ್ಟು ಅನ್ನದಾನ ಮಾಡ್ತಾರೆ ಇಲ್ಲಿ. ಇಂಥ ಬುದ್ಧಿ, ಒಳ್ಳೆ ಗುಣ ಯಾರ ಹತ್ರ ಇದೆ ಸರ್? ಅದಕ್ಕೆ ನಾವೆಲ್ಲ ಸೇರಿ ಅವ್ರಿಗೆ ಸಪೋರ್ಟ್ ಮಾಡೋಣ ಇಲ್ಲಿ. ನಮಸ್ಕಾರ ಎಲ್ರಿಗೂ. ಇವತ್ತು ವಿಶೇಷವಾದ ದಿನ. ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ 2300ನೇ ದಿನದ ಆಚರಣೆ ಅಂತ ಹೇಳಿದ್ರೆ ದಿನವೂ ಕೂಡ ಅನ್ನದಾಸೋಹಿ, ಅನ್ನದಾಸ, ಇನ್ಫ್ಯಾಕ್ಟ್ ಒಂದು ಡಾಕ್ಟ್ರೇಟ್ ಕೂಡ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದಾದ್ರು ಒಂದು ವಿಶ್ವವಿದ್ಯಾಲಯ ಇದ್ದರೆ ನಾನೇ ಅದಕ್ಕೆ ರೆಕಮೆಂಡೇಶನ್ ಮಾಡ್ತೀನಿ ಮಿಸ್ಟರ್ ಮಲ್ಲೇಶಣ್ಣನಿಗೆ. ಬಿಕಾಸ್ ಕರೋನಾ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ದರ್ಗಾಜೋಗಿಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಎಷ್ಟನೇ ವಾರ್ಡ್ ಅಣ್ಣ ಅದು? ಸರ್ 4ನೇ ವಾರ್ಡ್ ಏರಿಯಾದಲ್ಲಿ ನಮ್ಮ ಮಲ್ಲೇಶಣ್ಣ ಮತ್ತು ತಂಡ 2300 ದಿನಗಳು ನಾವು ಎಣಿಸೋಕ್ಕೆ ಆಗೋದಿಲ್ಲ. 2300 ಎಣಿಸ್ಬೇಕಾದ್ರೆ ಭಾಳ ಕಷ್ಟ. ಆದರೂ ಕೂಡ ಅಂಥ ಕಷ್ಟದ ದಿನಗಳಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಬಡವರಿಗೆ, ನಿರಾಶ್ರಿತರಿಗೆ, ಕೂಲಿ ಕಾರ್ಮಿಕರಿಗೆ, ವೃದ್ಧರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಒಂದಿಷ್ಟು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಅನೇಕ ದಾನಿಗಳನ್ನು ಹಿಡಿದು ಪ್ರತಿನಿತ್ಯ ಅನ್ನದಾಸೋಹವನ್ನು ಮಾಡ್ತಕ್ಕಂಥ ಮಲ್ಲೇಶಣ್ಣ ಮತ್ತು ತಂಡಕ್ಕೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸ್ತೀನಿ. ನಮಸ್ಕಾರ ಸ್ನೇಹಿತರೆ. ಇಂದು 2300ನೇ ದಿನದ ನಿರಂತರ ಅನ್ನದಾಸೋಹದ ವಿಶೇಷ ಕಾರ್ಯಕ್ರಮ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಚಿತ್ರನಟರು, ಕಲಾವಿದರು, ಉದ್ಯಮಿಗಳು, ಪೊಲೀಸ್ ಇಲಾಖೆಯರು ಹಾಗೂ ಎಲ್ಲ ಆತ್ಮೀಯ ಸಂಘ ಸಂಸ್ಥೆಗಳ ಹಾಗೂ ಸನ್ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ತುಂಬು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ನಿರಂತರ ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಪ್ರತಿ 100 ದಿನಗಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಯೋವೃದ್ಧರಿಗೆ ಬಟ್ಟೆ ವಿತರಣೆ, ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಕಲಿಕಾ ಪರಿಕರಗಳ ವಿತರಣೆ ಮತ್ತು ಅನ್ನದಾನ, ಸಿಹಿ ವಿತರಣೆ, ಎಲ್ಲಾ ವಿಶೇಷ ಕಾರ್ಯಕ್ರಮಗಳನ್ನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಎಲ್ಲರ ಸಹಕಾರ ಇದೇ ರೀತಿ ನಮ್ಮೊಡನೆ ಇರಬೇಕು. ಈ ಕಾರ್ಯಕ್ರಮಕ್ಕೆ ಯಾರು ನಮ್ಮ ನಿರಂತರ ಅನ್ನದಾಸ ಸಮಿತಿ ಪರವಾಗಿ ಅವರ ಜೊತೆಗೆ ನಿರಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಹಸ್ತ ನೀಡಿದಾರೋ ಆ ಎಲ್ಲಾ ದಾನಿ ದೇವರುಗಳಿಗೆ ನಮ್ಮ ನಿರಂತರ ಅನ್ನದಾಸ ಸಮಿತಿಯ 2300ನೇ ದಿನದ ವಿಶೇಷ ಕಾರ್ಯಕ್ರಮದ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರೆಲ್ಲರೂ ಹೀಗೆ ಸಮಾಜಮುಖಿಯಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಂಡು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಹಾಯ ನೀಡಬೇಕು ಅಂತ ಎಲ್ಲ ದಾನಿ ದೇವರುಗಳಲ್ಲಿ ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲಾ ದಾನಿ ದೇವರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.